ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮ್ಮ ಜೊತೆ ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದು ನಾರ್ತ್ ಇಂಡಿಯನ್ ಸ್ಪೆಷಲ್ ಛೋಲೆ ಭಟೂರೆ. ಸೊ ನಾನಿಲ್ಲಿ ಮೊದಲು ಭಟೂರೆದ ಡೋ ತಯಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ರವೆ ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಟೇಬಲ್ ಸ್ಪೂನ್ ಶುಗರ್, ಮತ್ತು ಇನ್ನೂ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಮತ್ತೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂದರೆ, ನಾನು ಇದಕ್ಕೆ ಮೊಸರು ಹಾಕಿದ್ದೀನಿ. 1 ಬೌಲ್ ಮೊಸರು ಹಾಕಿದ್ದೀನಿ. ಮೊಸರು ಬೇಕು, ಮೊಸರಿಲ್ಲ ಅಂದರೆ ಇದು ಫ್ಲಫಿ ಆಗೋಲ್ಲ ಮತ್ತು ಚೆನ್ನಾಗಿ ಉಬ್ಬೋದಿಲ್ಲ. ಸೊ ಎಲ್ಲ ಹಾಕಾದ್ಮೇಲೆ ಮತ್ತು 2 ಟೇಬಲ್ ಸ್ಪೂನ್ ನಾನು ಇದಕ್ಕೆ ಆಯಿಲ್ ಕೂಡ ಹಾಕಿದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಇದಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು 2 ಅವರ್ಸ್ ಇಲ್ಲ 2.5 ಅವರ್ಸ್ವರೆಗೆ ಹಿಟ್ಟಿಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಹಿಟ್ಟಿಗೆ ರೆಸ್ಟ್ ಮಾಡಿದ್ರೇ ಭಟೂರೆ ಉಬ್ಬುತ್ತೆ, ಇಲ್ಲಾಂದರೆ ಉಬ್ಬೋದಿಲ್ಲ. ಸೊ ಅದಕ್ಕಾಗಿ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾದ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸೈಡ್ ಇಟ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಸೊ ಇದೇ ಥರ ನಿಮಗೆ ಹೊಸ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಹೊಸ ರೆಸಿಪಿ ಯಾವ ರೆಸಿಪಿ ಬೇಕಂತ. ಸೊ ಇದಕ್ಕೆ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಸೊ ಆವಾಗ 2 ವೀಕ್ಸ್ ಇಲ್ಲ 3 ವೀಕ್ಸ್ ಆದಮೇಲೆ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಇದೇ ಇರೋದು ಛೋಲೆ ಭಟ್ರೆ. ಮಕ್ಕಳಿಗೆ ತುಂಬ ಇಷ್ಟ ಇದು ಮಾಡಿದರೆ. ಸೊ ವೀಕೆಂಡ್ಸ್ ಆವಾಗ ಮಾಡ್ತಿದ್ವಿ. ನಾನಿಲ್ಲಿ ಛೋಲೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಓವರ್ನೈಟ್ ಸೋಕ್ ಮಾಡಿದ್ದೀನಿ ನೀರಲ್ಲಿ. ಅದಾದಮೇಲೆ ಒಂದು ಬಿಳಿ ಬಟ್ಟೆ ತೊಗೊಂಡ್ಬಿಟ್ಟು ಅದರೊಳಗಡೆ ದಾಲ್ಚೀನಿ, ಇಲೈಚಿ, ಮತ್ತು ಮೆಣಸು, ಮತ್ತು ಲವಂಗ ಕೂಡ ಹಾಕಿದ್ದೀನಿ, ಮತ್ತು ಒಂದು ತೇಜ್ಪತ್ತ, ಇದನ್ನೆಲ್ಲ ಹಾಕಿ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಚಾಯ್ ಪತ್ತಿ ಹಾಕಿದ್ದೀನಿ. ಇದು ಹಾಕಿದ್ರಿಂದ ಸೊ ಕಲರ್ ಬರುತ್ತೆ ಛೋಲೆಯಲ್ಲಿ. ಸೊ ಇದೆಲ್ಲ ಹಾಕಿಬಿಟ್ಟು ಅದಕ್ಕೆ ಒಂಥರ ಗಂಟನ್ನು ಕಟ್ಟಿಬಿಟ್ಟು ನಾನಿಲ್ಲಿ ಒಂದು ಕುಕ್ಕರಲ್ಲಿ ನೆನೆಸಿರುವ ಛೋಲೆ ತೊಗೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಆ ಛೋಲೆಯಲ್ಲಿ ಅದು ನಾವೇನು ಕಟ್ಟಿರ್ತೇವಲ್ಲ ಮಸಾಲ, ಅದೆಲ್ಲ ಹಾಕಿಬಿಟ್ಟು ಮತ್ತು 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ 1 ಪಿಂಚಷ್ಟು ನಾನು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಇದಕ್ಕೆ ಪ್ರೆಷರ್ ಕುಕ್ ಮಾಡ್ತೀನಿ. 3 to 4 ವಿಸಲ್ಸ್, ಆರ್ ಎಲ್ಸ್ ನಾವು 5 ವಿಸಲ್ಸ್ ಕೂಡ ಮಾಡ್ಬೋದು. ಇವಾಗ ಫೋನ್ಗೆ ಹೊಡೆಯೋಕ್ಕೆ ನಾನಿಲ್ಲಿ 2 ಈರುಳ್ಳಿ, 3 ಟೊಮ್ಯಾಟೊ ಮತ್ತು ಕರಿಬೇವು ತೊಗೊಂಡಿದ್ದೀನಿ, ಸಿಂಪಲ್ ಆಗಿರೋ. ಸೊ ಒಂದು ಬಾಳಿಗೆಯಲ್ಲಿ, ಇಲ್ಲಾಂದರೆ ನಿಮ್ಗೆ ಯಾವ ಪಾತ್ರೆ ಇರುತ್ತೆ ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟಾದಮೇಲೆ ಇಲ್ಲಿ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಮತ್ತು ಚಾಪ್ಡ್ ಆನಿಯನ್ಸ್, ಬಾರೀಕಾಗಿ ಆನಿಯನ್ಸ್ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದಕ್ಕೆ ಚೆನ್ನಾಗಿ ಸಾಟೆ ಮಾಡಾದ್ಮೇಲೆ ಇದಕ್ಕೆ ಎಲ್ಲ ನಾವು ಖಾರ, ಉಪ್ಪು, ಅರಿಶಿನ ಎಲ್ಲವನ್ನು ಹಾಕಿ ಸ್ವಲ್ಪ ಅದಕ್ಕೆ ಸಾಟೆ ಮಾಡಿದರೆ ಚೆನ್ನಾಗಿರುತ್ತೆ. ಧನಿಯಾ ಪೌಡರ್ ಕೂಡ ಹಾಕಿದ್ದೀನಿ. ಮತ್ತು ಇದರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಆಮ್ಚೂರ್ ಪೌಡರ್ ಹಾಕಬೇಕು. ಆಮ್ಚೂರ್ ಪೌಡರ್ ಹಾಕಿದ್ರೂ ಚೆನ್ನಾಗಿ ಒಂದು ಖಟ್ಟ ಫ್ಲೇವರ್ ಬರುತ್ತೆ. ಆಮೇಲೆ ಚಾಪ್ಡ್ ಟೊಮ್ಯಾಟೋಸ್, ಇಲ್ಲಾಂದರೆ ನೀವು ಕದ್ದುಕಸ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಕೂಡ ನಾವು ಹಾಕ್ಕೊಳ್ಬೋದು. ಅದನ್ನೆಲ್ಲ ಹಾಕಿದ್ಮೇಲೆ ಇಲ್ಲಿ 4 ವಿಸಲ್ಸ್ ಆಗಿದೆ. ಸೊ ಇದೆಲ್ಲ ಛೋಲೆನೆಲ್ಲ ನಾವು ಜಾನ್ಬಿಟ್ಟು ಅದು ನೀರನ್ನು ನಾವು ಬಿಸಾಕಬಾರ್ದು. ನೀರು ಆ ಥರನೇ ಇಟ್ಬಿಟ್ಟು ಎಲ್ಲ ಛೋಲೆಯನ್ನು ಕಲೆಕ್ಟ್ ಮಾಡಿಬಿಟ್ಟು ಟೊಮ್ಯಾಟೊ ಎಲ್ಲ ನಾವು ಚೆನ್ನಾಗಿ ಕುಕ್ ಮಾಡಬೇಕು. ಅಂದರೆ ಅದರೊಳಗಡೆ ನೀರಿನ ಅಂಶ ಹೋಗಬೇಕು. ಕುಕ್ ಮಾಡಾದ್ಮೇಲೆ ಸ್ವಲ್ಪ ಛೋಲೆಯನ್ನು ಜಾನ್ಬಿಟ್ಟು ಅದೇ ಮಿಶ್ರಣವನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಕುದಿಸಿರೋ ನೀರು ಇರುತ್ತಲ್ಲ, ಸೊ ಆ ನೀರನ್ನು ಆಮೇಲೆ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದರೆ ಛೋಲೆ ಸಬ್ಜಿ ರೆಡಿ ಇರುತ್ತೆ. ಸೊ ಇದಾದಮೇಲೆ ಇವಾಗ ಮತ್ತು ಭಟೂರೆಗೆ ನಾವು ರೆಸ್ಟ್ ಮಾಡೋಕೆ ಬಿಟ್ಟಿದ್ವಿ 2.5 ಅವರ್ಸ್. ಅದು ರೆಸ್ಟ್ ಆದಮೇಲೆ ಭಟೂರೆ ರೆಸಿಪಿ ನೋಡೋಣ ಬನ್ನಿ. ಪ್ರಾಪರಾಗಿ ಕುಕ್ ಮಾಡಿದರೆ ಚೆನ್ನಾಗಿ. ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೇನೆಂದರೆ ಒಂದು ಆಮ್ಚೂರ್ ಪೌಡರು, ಇನ್ನೊಂದು ಚಾಯ್ ಪತ್ತಿ ಹಾಕಿಬಿಟ್ಟು ಅದಕ್ಕೆ ನಾವು ಪ್ರೆಷರ್ ಕುಕ್ಕಲ್ಲಿ ಕುಕ್ ಮಾಡಿದರೆ ಸ್ವಲ್ಪ ಅದಕ್ಕೆ ಕಲರ್ ಬರುತ್ತೆ. ಆ ಥರ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದಕ್ಕೆ ಗಾರ್ನಿಷ್ ಮಾಡ್ಬೋದು. ಇವಾಗ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. 2.5 ಅವರ್ಸ್ವರೆಗೂ ಫರ್ಮೆಂಟ್ ಆದ ಹಿಟ್ಟನ್ನು ತೊಗೊಂಡು ಸ್ಮಾಲ್ ಉಳ್ಳೆಯನ್ನು ಕಟ್ಕೋಬೇಕು. ಇದ್ರದ್ದು ಮೇನ್ ಉಳ್ಳೆ ಕಡಿಯೋ ವಿಧಾನ ಏನಂದರೆ, ನಾವು ಚಪಾತಿ ಹಿಟ್ಟನ್ನು ಕಡಿದ್ರೆ ಆ ಥರ ಬರೋದಿಲ್ಲ. ಈ ಥರ ನಾನು ಹೇಗೆ ಪ್ರೆಸ್ ಮಾಡ್ತಾಯಿದ್ದೀನಿ ಆ ಥರ ಮಾಡಿಬಿಟ್ಟು ಉಳ್ಳೆ ಕಡಿಬೇಕು.
ಮತ್ತೊಂದು ಏನಂದರೆ ಇದಕ್ಕೆ ನಾವು ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಲಟ್ಟಿಸ್ಬೇಕು. ಉಳ್ಳೆ ಎಲ್ಲ ಪ್ರಾಪರ್ ಕಡಿದ್ಬಿಟ್ಟು ಅದಾದಮೇಲೆ ಇವಕ್ಕೆ ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು. ಲಟ್ಸೋದು ಒಂದು ವಿಧಾನ ಇದೆ. ನಾವು ಚಪಾತಿ ಹೇಗೆ ಮಾಡ್ತೀವಿ ಆ ಥರ ಮಾಡೋದೇ ಬರೋದಿಲ್ಲ. ಸೊ ಇದಕ್ಕೆ ನಾವು ಎಲ್ಲ ರೊಟೇಷನಲ್ಲಿ ಸ್ವಲ್ಪ ಸ್ವಲ್ಪ ಲಟ್ಸಿದ್ರೆ ಚೆನ್ನಾಗಾಗುತ್ತೆ. ಜಾಸ್ತಿ ತೆಳ್ಳಗೆ ಲಟ್ಟಿಸಿದರೆ ಚೆನ್ನಾಗಾಗೋಲ್ಲ. ಸೊ ದಪ್ಪ ಇದ್ದರೆ ಇದು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಸೊ ಅದಾದಮೇಲೆ ಕಾಯ್ದ ಎಣ್ಣೆಯಲ್ಲಿ ನಾವೇನು ಭಟೂರೆ ಮಾಡ್ತೀವಲ್ಲ ಅದು ಭಟೂರೆನೂ ಹಾಕಿ ಸ್ವಲ್ಪ ಬಿಸಿ ಎಣ್ಣೆಯಲ್ಲಿ ಎರಡು ಕಡೆ ರೊಟೇಷನ್ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿ ಬೇಯಿಸಿದರೆ ಚೆನ್ನಾಗಿ. ಸೊ ಇಲ್ಲಿ ನೋಡಿ ಬಿಸಿ ಆದ ಭಟೂರೆ ರೆಡಿ ಇದೆ. ಸೊ ಇದಕ್ಕೆ ನಾವು ಛೋಲೆ ಸಬ್ಜಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಛೋಲೆ ಸಬ್ಜಿ ನೀವು ರೈಸ್ ಜೊತೆ ಕೂಡ ತಿನ್ನಬಹುದು, ಬಟ್ ಭಟೂರೆ ಜೊತೆ ಒಂದು ರೆಸಿಪಿ ಚೆನ್ನಾಗಿ ಬರುತ್ತೆ. ನಾನು ಈ ಹಿಟ್ಟಲ್ಲಿ ಶುಗರ್ ಹಾಕಿದೆ. ಸೊ ಶುಗರ್ ಹಾಕಿದರೆ ಈ ಥರ ಕಲರ್ ಬರುತ್ತೆ ಭಟೂರೆಯಲ್ಲಿ. ಸೊ ಇದು ಒಂದು ಇಂಗ್ರೀಡಿಯೆಂಟ್ ಶುಗರ್ ಅಂತ. ಇಲ್ಲಿ ಬಿಸಿ ಆದ ಛೋಲೆ ಭಟೂರೆ ರೆಸಿಪಿ ರೆಡಿ.